ನಾವು ಕಂಡಂತ ಲಕ್ಷ್ಮೀ ಸಾಗರ್ನ ನಾವು ಕಂಡಿಲ್ಲ. ಅಪ್ಪಿ ಅಂತ ಚಿಕ್ಕ ಹುಡುಗನಿಂದ ಅಪ್ಪಿ ಅಂತ ನಾವು ಕಂಡಿದ್ದೀವಿ. ನಾವು ಅಪ್ಪಿ ಅಂತಾನೆ ಕರೆಯೋದು ಇನ್ನವರೆಗೂ. ಹೀಗೆ ಅಂತಲ್ಲ, ಅವ್ರ ತಂದೆ ಕಾಲದಿಂದನೂ ಅವರು ತುಂಬಾ ಹೆಲ್ಪ್ ಮಾಡ್ಕೊಂಡೇ ಬಂದಿರೋದು. ಅವರು ಬಡತನದಿಂದ ಬಂದ್ರು 10 ರೂಪಾಯಿ ಅಂದ್ರೂ 5 ರೂಪಾಯಿ ಬಡವ್ರಿಗೆ ಕೊಟ್ಟು 5 ರೂಪಾಯಿ ಅವ್ರ ಮನೆಗೆ ಅಂತ ಖರ್ಚು ತಗೊಳ್ಳೋರು. ಅಂತ ಬಡಸ್ಥಿತಿಯಿಂದನೂ ಬಂದಿರೋರು ಅವರು. ಶೀಟ್ ಮನೆಯಿಂದನೂ ನಾವು ನೋಡಿದ್ದೀವಿ. ಶೀಟ್ ಮನೆಯಿಂದನೂ ಅವ್ರ ಮನೆಗೆ ಹೋದವ್ರಿಗೆ ಸ್ವತಃ ರೇಷನ್ ಅಕ್ಕಿ ಆದ್ರೂ, ಆಗಿನ ಕಾಲದಲ್ಲಿ ರೇಷನ್ ಅಕ್ಕಿ ಆದ್ರೂ, ಅವಾಗ ರೇಷನ್ ಅಕ್ಕಿ ಸಿಕ್ಕೋದೇ ಕಷ್ಟ. ಆ ಕಾಲದಲ್ಲಿ ಅವ್ರ ಮನೆಗೆ ತಗೊಂಡಿರೋ ರೇಷನ್ ಅಕ್ಕಿ ಆದ್ರೂ ಸರಿ ಅವ್ರು ಕೊಟ್ಟಿರೋದನ್ನ ನಾವು ನೋಡಿದೀವಿ. ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು. ಯಾಕಂದ್ರೆ ನಮ್ದು ಅಕ್ಕಪಕ್ಕ ಮನೆನೇಯ, ಒಂದೇ ಬೀದಿ ಬೇರೆ ಇರ್ಬೋದು, ಪಕ್ಕ ಬೀದಿ ಇರ್ಬೋದು. ಅಷ್ಟು ಬಿಟ್ರೆ 100% ಗೆಲ್ತಾರೆ. 100% ಗೆಲ್ತಾರೆ. ಯಾಕಂದ್ರೆ ನಮ್ಮನೆ ಮಗ ಅವನು, ಹಂಗಾಗಿ 100% ಗೆಲ್ತಾರೆ. ಇದೇ ಅಂತಲ್ಲ, ಕೊರೋನಾದಲ್ಲಿ ಎಷ್ಟೋ 1,500 ಜನಕ್ಕೆ, ನಮ್ಮ ಯಜ್ಞಳ್ಳಿ ಭಾಗದಲ್ಲಿ 1,500 ಜನಕ್ಕೆ ಕಿಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವು ಒಂದು ಭಾಗವಾಗಿ ನಾವು ನಿಂತು ತಗೊಂಡಿದೀವಿ. ಯಾಕಂದ್ರೆ ಎಲ್ಲರಿಗೂ ಆ ಪರಿಸ್ಥಿತಿ, ಬಡತನದ ಪರಿಸ್ಥಿತಿ ಇದ್ರು ಅವ್ರ ಮನೇಲಿ ಏನಿದೆಯೋ ಅದನ್ನ ಎತ್ಕೊ ಬಂದು ಕೊಟ್ಟಿರೋದು ಅಂತ ಮನೆತನ ಅವ್ರದ್ದು. ಅವ್ರ ಅಪ್ಪನ ಕಾಲದಿಂದನೂ ನಾನು ನೋಡ್ಕೊಂಡ್ ಬರ್ತಾ ಇದ್ದೀವಿ. ಲಕ್ಷ್ಮೀ ಸಾಗರ್ ಅಪ್ಪಿ, ನಮಗ್ ಗೊತ್ತಿರೋದು ಅಪ್ಪಿ. ಅವ್ರ ತಂದೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನನಗೆ ತಮ್ಮ ಇದ್ದಾಗೆ ಅವ್ರ ತಂದೆ ರಾಜಗೋಪಾಲ. ಏನೇ ಕಷ್ಟ ಆದ್ರೂ ಅಣ್ಣಮ್ಮ ನಾನು ಬಂದು ಪರಿಹಾರ ಮಾಡ್ತೀನಿ, ನೀನ್ ಯಾಕೆ ಸ್ಟೇಷನ್ಗೆ ಹೋಗ್ತೀಯ ಅಂತ ಹೇಳ್ತಾ ಇದ್ದ. ಆದ್ರೆ ಇದು ಅವನ ಮಗನಿಂದ ಬರುತ್ತೆ ಅನ್ನೋದು ನಂಗೆ ಭರವಸೆ ಐತೆ. ಚೆನ್ನಾಗಿ ಬೆಳೀಲಿ, ಒಳ್ಳೇದ್ ಮಾಡಲಿ ನಮ್ಮ ಏರಿಯಾಕ್ಕೆ ಅಂತ ಕೇಳ್ಕೊಳ್ಳೋದು ಇಷ್ಟೇ. ನಾನು ಕೇಳ್ತಾರೆ. ಒಂದು ನಂಬಿಕೆ, ಒಂದು ನಮ್ಗೆ ಭರವಸೆ, ನಮ್ಗೆ ಹೆಲ್ಪ್ ಆಗ್ತಾನೆ ಅಂತ, ಹೆಲ್ಪ್ ಆಗ್ತಾನೆ, ನಮ್ ಕಷ್ಟ ಕೇಳ್ತಾನೆ ಅಂತ ನಾವು ನಂಬಿಕೆ ಮೇಲೆ ಒಳ್ಳೆ ಮನುಷ್ಯ. ಲಕ್ಷ್ಮೀ ಸಾಗರ್ ಯುವ ಮುಖಂಡರು ಲಕ್ಷ್ಮೀ ಸಾಗರ್. ಯಜ್ಞಳಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ವೋಟ್ ಹಾಕ್ಬೇಕು ಲಕ್ಷ್ಮೀ ಸಾಗರ್ ಏನಕ್ಕೆ? ಸಮಾಜ ಸೇವಕರು, ಒಳ್ಳೆ ಈ ಜನಕ್ಕೆಲ್ಲ ಒಳ್ಳೇದ್ ಮಾಡಾರೆ. ಕೊರೋನಾ ಟೈಮಲ್ಲೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ, ಏನ್ ಕಷ್ಟ ಅಂತ ಬಂದ್ರು ಅವ್ರ ಕೈಲಾದಷ್ಟು ಸಹಾಯ ಮಾಡವ್ರೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ ಅವ್ರನ್ನ? ಹೇಗೆ ಮನುಷ್ಯ? ನಾವು ಹುಟ್ಟಾಗಿ 10 ವರ್ಷದಿಂದನೂ ನೋಡ್ತಾ ಇದೀವಿ. ಒಳ್ಳೆ ಹುಡುಗ. ಅವ್ರ ಮಿಸ್ಸಸ್ ಅಷ್ಟೇ, ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಇವಾಗ ಟಿಕೆಟ್ ಕೇಳ್ತವ್ರೆ ಕಾಂಗ್ರೆಸ್ ಇಂದ. ಅವಾಗಿಂದ ಅವ್ರ ಅಪ್ಪವ್ರ ಇದ್ದಾಗಿಂದಾನು ಅಷ್ಟೇ ಅವರು ಇದು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೋರಾಡ್ತವ್ರೆ. ಅವ್ರಿಗೂ ಒಂದು ಚಾನ್ಸ್ ಕೊಡಿ, ಬೆಳೆಸ್ತಾರೆ. ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ, ಅವರು ಆ ಕೊರೋನಾ ಟೈಮಲ್ಲೂ ಕಿಟ್ಟು ಕೊಟ್ಟವ್ರೆ. ಕಷ್ಟ ಅಂತ ಹೋದ್ರೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತವ್ರೆ. ಅವನ ಬೆಳೆಸ್ಬೇಕು ಅಂತ ನಮಗೂ ಆಸೆ ಇದೆ. 100% ಗೆಲ್ತಾರೆ. ಹಾಕೇ ಹಾಕ್ತಾರೆ.